ನೋಡಿ ಹುಡುಗರ ಬುದ್ಧಿ ಇದ್ರಲ್ಲ ಗೊತ್ತಾಯ್ತು. ಹುಡುಗಿರ್ ನೋಡಕ್ ಬರ್ತಾರೆ, ಹಬ್ಬ ಎಂಜಾಯ್ ಮಾಡೋದಕ್ ಬರಲ್ಲ. ಜಾತ್ರೆಗಂತೂ ಬಂದಿರೋ ಎಣ್ಣೆಗಳು ನೋಡಕ್ಕೆ ಬಂದಿರೋದು. ಒಂದು ಹುಡುಗರು ಬೀಳಿಲ್ಲ, ಭಯಂಕರ ಬೇಜಾರಾಗ್ತೈತೆ. ಹುಡುಗರೆಲ್ಲ ಹುಡುಗಿರ್ ನೋಡಕ್ ಬರ್ತಾರಂತೆ, ಹುಡುಗಿರೆಲ್ಲ ಹುಡುಗರು ನೋಡಕ್ ಬರ್ತಾರಂತೆ. ಇದು ಆಷಾಢ ಮಾಸದಲ್ಲಿ ನವದಂಪತಿಗಳನ್ನೇ ತುಂಬಾ ಜನ ಕಾಣಿಸ್ಕೊತಾ ಇದ್ದಾರೆ ಎಲ್ಲ ಕಡೆ. ಇದು ವಿಶೇಷತೆ ಇದೆ ಸರ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಸ್ನೇಹ ನಿವಾಸ್. ಇವತ್ತು ನಾನ್ ಬಂದಿದ್ದೀನಿ ಚಾಮರಾಜನಗರದಲ್ಲಿ ನಡೀತಾ ಇರುವಂತಹ ಚಾಮರಾಜೇಶ್ವರ ಸ್ವಾಮಿ ರಥೋತ್ಸವಕ್ಕೆ. ಈ ರಥೋತ್ಸವ ಆಷಾಢ ಮಾಸದಲ್ಲೇ ಯಾಕೆ ಮಾಡ್ತಾರೆ ಅಂತಂದ್ರೆ, ನವ ಜೋಡಿಗಳು ಮದುವೆ ಆಗಿರೋರೆಲ್ಲ ಹೊಸದಾಗಿ ಇಲ್ಲೇ ಬಂದು ಸೇರ್ತಾರೆ. ಈ ಆಷಾಢ ಮಾಸದಲ್ಲಿ ಯಾಕೆ ನವ ದಂಪತಿಗಳು ಬಂದು ಇಲ್ಲಿ ಸೇರ್ತಾರೆ ಅದನ್ನ ಕಂಪ್ಲೀಟ್ ಡೀಟೇಲ್ಸ್ ಕೇಳೋಣ ಬನ್ನಿ. ಎಷ್ಟು ಖುಷಿ ಆಯ್ತು ಮ್ಯಾಮ್ ನಿಮ್ಗೆ? ತುಂಬಾ ಖುಷಿ ಆಯ್ತು. ನಾ ಇಲ್ಲೇ ಹುಟ್ಟಿ ಬೆಳೆದಿದ್ದು ಓದಿದ್ದು ಎಲ್ಲ, ಸೊ ಅದಕ್ಕೆ ನಮ್ಗೆ ಒಂದ್ ಸ್ಪೆಷಲ್ ಫೀಲಿಂಗ್ ಇರುತ್ತೆ ಅಲ್ವಾ, ಅದಕ್ಕೆ ತುಂಬಾ ಖುಷಿ ಆಯ್ತು. ಸರ್ ನಿಮ್ಗೆ? ಸೇಮ್ ಕ್ವೆಶ್ಚನ್ ಆನ್ಸರ್. ಮೊದ್ಲು ಅಂದ್ರೆ ನಿಮ್ದು ಲವ್ ಮ್ಯಾರೇಜಾ ಅಥವಾ ಇಲ್ಲ ಅರೇಂಜ್ ಮ್ಯಾರೇಜ್. ಫಸ್ಟ್ ಯಾರು ಐ ಲವ್ ಯು ಹೇಳಿದ್ದು ನಿಮ್ಗೆ? ಇವ್ರೆ. ಓಕೆ, ನೀವು ಐ ಲವ್ ಯು ಹೇಳಿದಿರಾ? ಹ್ಞೂ ಹೇಳಿದೀನಿ. ಈಗಲೂ ಒಂದ್ಸರಿ ಹೇಳ್ಬಿಡಿ ನಮ್ ಚಾನಲ್ ಮುಖಾಂತರ. ಲವ್ ಯು ಜಯನ್. ಥ್ಯಾಂಕ್ ಯು ಸೋ ಮಚ್. ವಿಶೇಷತೆ ಅಂದ್ರೆ ಬಾಳೆನ್ ತೆಗೆದು ಮೇಲ್ಗಡೆ ಎಸಿದ್ರೆ ಅಂದ್ರೆ ಗಂಡು ಮಾತ್ರ ಎಸಿತಾರೆ, ಹೆಣ್ಣು ಎಸಕ್ಕಾಗಲ್ಲ. ಅದಿಬ್ರು ಕೂಡಿ ಎಸ್ದಾಗ ಅಲ್ಲಿ ಹೋಗುತ್ತೆ ಅನ್ನೋದೇ ವಿಶೇಷತೆ. ಓಕೆ ಮ್ಯಾಮ್, ಅದ್ ನಿಜ ಹೋಗುತ್ತಾ ಮೇಲ್ಗಡೆ ಅಲ್ಲಿ? ಅದು ಅವ್ರ ಶಕ್ತಿ. ಜೊತೆಯಾಗಿ ಅಂದ್ರೆ ಜೊತೆಗೆ ಮದ್ವೆ ಆಗಿದಾರಲ್ವಾ, ಅದು ರಥ ಹೆಂಗ್ ಸಲ್ಲುತ್ತೆ ಹಂಗೆ ಅವ್ರ ಜೀವನನೇ ಸಲ್ಬೇಕು ಅನ್ನೋ ರೀತಿಯಲ್ಲಿ ಅವ್ರು ಎಸಿತಾರೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಹಾಯ್, ಎಲ್ರಿಗೂ ನಮಸ್ಕಾರ. ಚಾಮರಾಜನಗರದ ಸ್ಥಳೀಯ ಕಲಾವಿದರ ಹತ್ರ ಈ ಹಬ್ಬದ ಬಗ್ಗೆ ಕೇಳೋಣ ಬನ್ನಿ. ನನ್ನ ಹೆಸರು ರಾಕೇಶ್ ಅಂತ, ಮೂಲತಃ ನಾ ಚಾಮರಾಜನಗರ ಕಲಾವಿದ. ಇವರೆಲ್ಲ ನಮ್ಮ ಕಲಾವಿದರು, ಸ್ಥಳೀಯ ಕಲಾವಿದರೆ. ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯ ನಡೆಯಲ್ಲ, ಅದರಲ್ಲೂ ನಮ್ಮ ಚಾಮರಾಜನಗರದಲ್ಲಿ ಆಷಾಢ ಮಾಸದಲ್ಲಿ ತೇರು ಮತ್ತೆ ಇಂತ ಅದ್ಭುತವಾದ ಜಾತ್ರೆ ನಡೆಯುತ್ತೆ. ಏಕೈಕ ತೇರು ಜಾತ್ರೆ ಚಾಮರಾಜನಗರ. ಇದರಲ್ಲಿ ಆಷಾಢ ಮಾಸದಲ್ಲಿ ಗಂಡ ಹೆಂಡತಿ ಬೇರೆ ಬೇರೆ ಊರಲ್ಲಿ ಇರ್ತಾರೆ, ಬೇರೆ ಬೇರೆ ಇರ್ತಾರೆ. ಆದ್ರೆ ಒಂದ್ ಮಾಡೋ ಜಾತ್ರೆ ಅಂದ್ರೆ ಇಬ್ಬರನ್ನು ಸೇರಿಸಿ ಅವರೊಂದು ಪ್ರೀತಿ, ಒಂದು ವಿಶ್ವಾಸಕ್ಕೆ ತರುವಂತ ಹಾಗೂ ಚಾಮರಾಜೇಶ್ವರ ಆಶೀರ್ವಾದ ಅವರಿಬ್ಬರ ಮೇಲೆ ಯಾವಾಗ್ಲೂ ಇರುತ್ತದೆ ಅಂತ. ಎಲ್ಲಾರ್ಗು ಒಳ್ಳೇದಾಗ್ಲಿ, ಚಾಮರಾಜೇಶ್ವರ ಎಲ್ಲಾರ್ಗು ಆಶೀರ್ವಾದ ಮಾಡ್ಲಿ ಅಂತ. ಫಸ್ಟ್ ಟೈಮ್ ಈ ಒಂದು ಜನ ಈ ಜಾತ್ರೆ ನೋಡಿ ನಮ್ಗೆ ತುಂಬಾ ಖುಷಿಯಾಗಿದೆ. ಭಕ್ತಾದಿಗಳು ಬೆಳಗ್ಗೆಯಿಂದನೂ ಬರ್ತಾ ಇದ್ದಾರೆ, ರಾತ್ರಿ 10 ಗಂಟೆ 11 ಗಂಟೆ ತನಕ ಕಂಟಿನ್ಯೂ ಜನ ಬರ್ತಾ ಇದ್ದಾರೆ ಅಂತ. ಇವತ್ತೇ ಮೊದಲನೇ ಬಾರಿಗೆ ಈ ವೇದಿಕೆಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇರೋದು. ನಮ್ದು ಶ್ರೀ ಮಲೆ ಮಹದೇಶ್ವರ ಜನಪದ ಹಾಗೂ ಸಾಂಸ್ಕೃತಿಕ ಕಲಾವಿದಿಕೆ ಟ್ರಸ್ಟ್, ಮಂಟೇಸ್ವಾಮಿ ಟ್ರಸ್ಟ್ ಇದೆ. ಮ್ಯಾಮ್, ನಿಮ್ ಗಂಡನ್ನ ಪ್ರೀತಿಯಿಂದ ಏನಂತ ಕರಿತೀರಾ ಮ್ಯಾಮ್? ಸರ್, ನೀವೇನಂತ ಕರಿತೀರಾ ಪ್ರೀತಿಯಿಂದ? ಚಿನ್ನು ಅಂತಾರೆ. ರಶ್ಮಿ ಅಂತಾನೆ ಕರೀತಾರೆ. ಅಶ್ವಿನಿ ಅಂತ. ಬ್ಯೂಟಿಫುಲ್ ಹುಡುಗರಿದ್ದಾರೆ, ಅವ್ರ ಹತ್ರ ಬನ್ನಿ ಈ ಹಬ್ಬದ ಬಗ್ಗೆ ಕೇಳೋಣ. ಬನ್ನಿ ಮ್ಯಾಮ್, ಹಬ್ಬದ ಬಗ್ಗೆ ಹೇಳಿ. ಹಾಯ್, ಆಕ್ಚುಲಿ ಪ್ರತಿ ವರ್ಷ ನಡೆಯೋ ತರ ಈ ವರ್ಷನೂ ಜಾತ್ರೆ ಇದೆ. ತುಂಬಾ ವೆರೈಟೀಸ್ ಎಲ್ಲ ಇದ್ದಾರೆ, ಗರ್ಲ್ಸ್ ಎಲ್ಲ ಇದ್ದಾರೆ. ಜಾತ್ರೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಅಷ್ಟೇನಾ? ತುಂಬಾ ಖುಷಿಯಾಗಿ ಬಂದಿದೀವಿ. ತುಂಬಾ ಜನ ಇದಾರೆ, ನೋಡಿ ನೀವೇ ಎಲ್ಲ ನೋಡ್ತಾ ಇದೀವಿ, ತುಂಬಾ ಇದಾರೆ. ತುಂಬಾ ಇದಾರೆ. ನೀವ್ ಹೇಳಿ ಮ್ಯಾಮ್. ನಮ್ಗೆ ಖುಷಿ ಆಯ್ತು. ಪ್ರತಿ ವರ್ಷ ತರ ಈ ವರ್ಷನೂ ಮಾಡಿ. ಆಕ್ಚುಲಿ ಸ್ಪೆಷಲಿ ನಮ್ ಲ್ಯಾಬ್ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರೋದಂದ್ರೆ ಈ ಜಾತ್ರೆಗೆ. ಇಷ್ಟು ವರ್ಷದಲ್ಲಿ ಎಲ್ಲ ಒಟ್ಟಿಗೆ ಬರ್ತಿರೋದು. ಸೊ ಎಲ್ಲ ತುಂಬಾ ಖುಷಿಯಾಗಿ ಜಾತ್ರೆ ಎಂಜಾಯ್ ಮಾಡ್ತಾ ಇದೀವಿ. ಸೊ ನಮ್ ಜೊತೆ ಇದಾರೆ ರಮೇಶ್ ಪಾಪಯ್ಯ ಆಕ್ಟರ್ ಅವರು. ಅವ್ರ ಜೊತೆ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನ್ ನಿಮ್ ನಗರದ ರಮೇಶ್ ಪಾಪಯ್ಯ. ಇವತ್ತು ಆಷಾಢ ಮಾಸದಲ್ಲಿ ನವ ದಂಪತಿಗಳು ನಮ್ಮ ಚಾಮರಾಜನಗರದಲ್ಲಿ ಬ್ರಹ್ಮ ರಥೋತ್ಸವಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಶುಭ ಕೋರುತ್ತಾ ಈಗ ಏನಾದ್ರು ಕ್ವಶನ್ ಕೇಳಿ ಮೇಡಮ್. ಇವತ್ತು ಇಲ್ಲಿ ಎಲ್ಲರೂ ನವ ಜೋಡಿಗಳು ಬರ್ತಾರೆ ಹಬ್ಬ ಆಚರಣೆ ಮಾಡೋದಕ್ಕೆ ಮತ್ತೆ ದೇವ್ರನ್ನ ನೋಡೋದಕ್ಕೆ. ಬಟ್ ನೀವ್ ಯಾಕೆ ಬಂದಿದ್ದೀರಾ? ನಾವ್ ಯಾಕೆ ಬಂದ್ರೆ ಇಲ್ಲಪ್ಪ, ಇವ್ರಿಗಿದ್ದು ಇನ್ನೂ ಚೆನ್ನಾಗಿರೋ ಅವ್ರು ನೋಡಕ್ ಬಂದಿದ್ದೀನಿ ನಾನು. ಗಾಯ್ಸ್, ಗೊತ್ತಾಯ್ತಲ್ಲ ನೋಡಿ, ಹುಡುಗರ ಬುದ್ಧಿ ಇದ್ರಲ್ಲ ಗೊತ್ತಾಯ್ತು. ಹುಡುಗಿರ್ ನೋಡಕ್ ಬರ್ತಾರೆ, ಹಬ್ಬ ಎಂಜಾಯ್ ಮಾಡೋದಕ್ ಬರಲ್ಲ. ದೇವರಲ್ಲ ಜಾತ್ರೆಗಂತೂ ಬಂದಿರೋ ಎಣ್ಣೆಗಳು ನೋಡಕ್ಕೆ ಬಂದಿರೋದು. ಹುಡುಗರು ನೋಡಕ್ ಹೇಳಿದ್ವಿ ಅನ್ಕೊಳ್ಳಿ. ಆಕ್ಚುಲಿ ಹುಡುಗರು ನೋಡಕ್ ಬಂದಿದ್ವಿ ಅಂತ ಹೇಳ್ತಿದ್ವಿ.
ಗೈಸ್ ಹುಡುಗರೆಲ್ಲ ಹುಡುಗಿರ್ ನೋಡಕ್ ಬರ್ತಾರಂತೆ, ಹುಡುಗಿರೆಲ್ಲ ಹುಡುಗರು ನೋಡಕ್ ಬರ್ತಾರಂತೆ ಗೈಸ್. ಇದೇ ಜಾತ್ರೆ, ಇಷ್ಟೇ ನಗರ ಜಾತ್ರೆ ಇದೆ. ವರ್ಷನೂ ಸಿಂಗಲ್ ಆಗೇ ಬರ್ತಾವನೆ, ನೆಕ್ಸ್ಟ್ ವರ್ಷ ಡಬಲ್ ಬರಂಗ್ ಮಾಡಪ್ಪ. ಈ ರಥೋತ್ಸವದಲ್ಲಿ ಏನ್ ವಿಶೇಷತೆ ಅಂತ ಇವ್ರ ಜೊತೆ ಕೇಳೋಣ ಬನ್ನಿ. ನಮ್ ಹೇಳಿ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಸೌಭಾಗ್ಯ, ಟಿ ನರಸೀಪುರ, ಯಳರುಂಡಿ. ನಮಸ್ತೆ. ಮ್ಯಾಮ್ ಮಾತಾಡಿ ನೀವುನು. ಹೇಳಿ ಮ್ಯಾಮ್, ಏನಾರ ಹಬ್ಬದ ಬಗ್ಗೆ ಹೇಳಿ, ಚಾಮರಾಜೇಶ್ವರ ಸ್ವಾಮಿ ರಥೋತ್ಸವದ ಬಗ್ಗೆ ಹೇಳಿ. ಆ ತಾಯಿ ನಮ್ಮವ್ವ ₹1 ಕೊಡ್ತಿಲ್ಲ, ಆ ಕಡೆಗೆ ಕೈ ಹೊಡೆದ್ವ ₹1 ಕೊಡ್ತಿಲ್ಲ. ನಮ್ ಜೀವನ ನಾನು ನನ್ನ ಮನೆಯವರು ಎಲ್ಲ ಕಿತ್ಕೊತಿದ್ದಾರೆ. ಆಯ್ತು, ಅಳ್ಬೇಡಿ. ತಾಯಿ ನಮ್ಮವ್ವ ಇವ್ರಿಗೆ ಸಿಗಲ್ಲ, ಒಳ್ಳೇದ್ ಮಾಡಿ. ಇಲ್ಲಿ ಕೇಳಿ, ಹುಡುಗರ್ಗೆ ಒಂದ್ ಕ್ವಶನ್ ಕೇಳಿದ್ದೆ, ಜಾತ್ರೆಗೆ ಏನಿಕ್ ಬರ್ತೀರಾ ಅಂತಂತ. ಅದೇ ಕ್ವಶನ್ ನಿಮ್ಗೂ ರಿಪೀಟ್ ಮಾಡಿ ಕೇಳ್ತಾ ಇದೀನಿ. ಈ ಜಾತ್ರೆಗೆ ಏನಿಕ್ ಬಂದಿದ್ದೀರಾ? ಹುಡುಗರು ನೋಡಕ್ಕೆ. ಇಲ್ಲ ನೀವು ಹುಡುಗಿರ್ ನೋಡಕ್ ಬಂದಿದ್ದೀರಾ ಹಾಗಾದ್ರೆ? ನಾನ್ ಬಂದು 2 ವರ್ಷ ಆಯ್ತು, ಒಂದು ಹುಡುಗಿನೂ ಬಿಲ್ಲಿಲ್ಲ. ಭಯಂಕರ ಬೇಜಾರಾಗ್ತಿದೆ. ಅಲ್ಲ, ಜಾತ್ರೆಗೆ ಏನಿಕ್ ಬಂದಿದ್ದೀರಾ ನೀವು? ಹುಡುಗಿರ್ ನೋಡಕ್ಕೆ. ಹುಡುಗಿರ್ ನೋಡಕಂತ ಗೈಸ್. ಗೈಸ್ ಪಕ್ಕ ಹೇಳಿ, ಬಾಯ್ಸ್ ಮಾತ್ರ ಕಮೆಂಟ್ಸ್ ಮಾಡಿ. ಜಾತ್ರೆಗೆ ಬರೋದೇ ಹುಡುಗಿರ್ ನೋಡಕ್ಕೆ. ಸತ್ಯ. ಜಾತ್ರೆಗೆ ಏನಿಕ್ ಬರ್ತೀರಾ? ಜಾತ್ರೆ ವೈಬ್ ನೋಡ್ಲಿಕ್ಕೆ ಅಷ್ಟೇ. ಸುಳ್ಳು. ಮಾತ್ರ ಹುಡುಗಿರ್ ನೋಡಕ್ ಬರಲ್ಲ, ಅವ್ರು ಒಪ್ಕೊಂಡಿಲ್ಲ. ಓಕೆ, ಹೌದು ಗೈಸ್. ಹುಡುಗರೆಲ್ಲ ಹುಡುಗರು ಒಪ್ಕೋತಾರೆ, ಹುಡುಗಿರು ಒಪ್ಕೊಳ್ಳಲ್ಲ. ನಿಜ ತಾನೇ ಗೈಸ್? ಇಲ್ಲ ಗೈಸ್, ಇರೋದೇ ಒಂದ್ ನಿಮಿಷ, ನಾವು ಬಂದಿದ್ದು ಏನಕ್ಕೆ ಅಂದ್ರೆ ಆಕ್ಚುಲಿ 2 ಬಾಳೆಹಣ್ಣು ತಗೊಂಡ್ವಿ. ಆರ್ಸಿಬಿದು 3ನೇ ಕಪ್ ಬೇಕು ನಮ್ಗೆ. ಆಕ್ಚುಲಿ ಬರ್ದ್ಬಿಟ್ಟು ಆರ್ಸಿಬಿ ಅಷ್ಟೇ. ಆರ್ಸಿಬಿ ಕಪ್ ನಮ್ದೆ, 3ನೇದು ನಮ್ ಜಾತ್ರೆ ನಾವೇ ಬಿಟ್ಟಿದ್ದು. ನೀವು ಇಷ್ಟೊತ್ತು ಕಾಯ್ತಿದ್ದಂತಹ ವಿಚಾರ ಅಂದ್ರೆ ಆಷಾಢ ಮಾಸದಲ್ಲಿ ಯಾಕೆ ಈ ಪೂಜೆ ಎಲ್ಲ ಮಾಡ್ತಾರೆ, ಮತ್ತೆ ಈ ಚಾಮರಾಜೇಶ್ವರ ಸ್ವಾಮಿ ರಥೋತ್ಸವದ ವಿಶೇಷತೆ ಏನು ಅಂತ ನಮ್ಮ ಶ್ರೀ ಗುರುಗಳಾದಂತಹ ರಾಮಕೃಷ್ಣ ಭರತ್ ಸರ್ ಅವ್ರ ಹತ್ರ ಕೇಳೋಣ. ಸರ್, ಈ ದೇವಸ್ಥಾನದ ವಿಶೇಷತೆ ಏನು ಸರ್? ಈ ಚಾಮರಾಜೇಶ್ವರ ದೇವಸ್ಥಾನವು 1826ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಈ ದೇವಸ್ಥಾನ ನಿರ್ಮಾಣ ಮಾಡಿದ್ರು. ಯಾಕೆ ಅಂದ್ರೆ ಅವರ ತಂದೆ ಚಾಮರಾಜ ಒಡೆಯರ್ ಈ ಚಾಮರಾಜನಗರದಲ್ಲಿ ಹುಟ್ಟಿದ್ದು, ಜನಿಸಿದ್ರು. ಆವಾಗ ಅರಿಕೊಠಾರ ಅಂತ ಈ ಗ್ರಾಮಕ್ಕೆ ಹೆಸರಿತ್ತು. ಚಾಮರಾಜೇಶ್ವರನ ದೇವಸ್ಥಾನ ಮಾಡಿದ್ರೆ ಚಾಮರಾಜನಗರ ಅಂತ ಆಯ್ತು. ಈ ಒಳಗಡೆ ಏನಿವತ್ತು ನೀವು ಚಾಮರಾಜೇಶ್ವರನ ನೋಡಿದ್ರು, ಆ ಚಾಮರಾಜೇಶ್ವರ ಶಿವಲಿಂಗ ಚಂದ್ರಮೌಳೇಶ್ವರ ಶೃಂಗೇರಿ ಪೀಠಾಧಿಪತಿಗಳಾದಂಥ ಜಗದ್ಗುರುಗಳು ಆ ಶಿವಲಿಂಗವನ್ನ ಮಹಾರಾಜರಿಗೆ ಅನುಗ್ರಹ ಮಾಡಿಕೊಟ್ಟಂತ ಶಿವಲಿಂಗ ಅದು. ಚಾಮರಾಜ ಒಡೆಯರವರು 1 ಕೋಟಿ ಶಿವಪಂಚಾಕ್ಷರಿ ಜಪ ಮಾಡಿದ್ರು. ಆ ಏನಪ್ಪಾ ಅಂದ್ರೆ ಒಂದು ಶಿವಪಂಚ ಜಪ ಮಾಡಿದಾಗ ಒಂದು ಈಶ್ವರತ್ವ ಮತ್ತು ದೈವತ್ವ, ರಾಜತ್ವ ಮತ್ತು ದೈವತ್ವ ಹೊಂದಿರತಕ್ಕಂಥ ಇದು ಏಕೈಕ ದೇವಸ್ಥಾನ. ಹಾಗಾಗಿ ಈ ದೇವಸ್ಥಾನ ಆಷಾಢ ಮಾಸದಲ್ಲಿ ಈ ದೇವಸ್ಥಾನ ಸ್ಥಾಪನೆ ಆಗಿದ್ದು. ಹಾಗಾಗಿ ಇವತ್ತಿಗೆ ಈ ಚಾಮರಾಜೇಶ್ವರ ದೇವರ ನಿರ್ಮಾಣ ಆಗಿ 200 ವರ್ಷಗಳು ಆಗಿದೆ. ಹಾಗಾಗಿ ಇವತ್ತು ಆಷಾಢ ಮಾಸದಲ್ಲಿ ಈ ದೇವಸ್ಥಾನ ನಿರ್ಮಾಣ ಏನು ಒಂದು ಪೂರ್ವಾಷಾಢ ನಕ್ಷತ್ರದಲ್ಲಿ ದೇವಸ್ಥಾನ ಸ್ಥಾಪನೆ ಆಯಿತು. ಹಾಗಾಗಿ ಈ ಚಾಮರಾಜೇಶ್ವರನ ಮಹಾರಥೋತ್ಸವ ಪೂರ್ವಾಷಾಢ ನಕ್ಷತ್ರದಲ್ಲೇ ನಡ್ಕೊಂಡು ಬಂದಿರೋದು ಒಂದು ವಿಶೇಷ. ಮತ್ತೆ ಈ ಪಾರ್ವತಿ, ಕೆಂಪನಂಜಾಂಬ ಪಾರ್ವತಿ ಏನಿದೆ, ಈ ಮಹಾರಾಜರಿಗೆ ಪ್ರತಿದಿನ ಒಂದು ಸುಂದರವಾದಂಥ ಒಂದು ಹೆಣ್ಣು ಮಗು ಆ ಸ್ವಪ್ನದಲ್ಲಿ ಕಾಣಿಸ್ಕೊಳ್ತಿರ್ತಂತೆ, ನಾನು ಬರ್ತೀನಿ ಅಂತ. ಹಾಗಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಶಿವನ ದೇವಸ್ಥಾನ ಸನ್ನಿಧಿ ಮಾಡಿದ್ಮೇಲೆ ಈ ಅಮ್ನ ಸನ್ನಿಧಿ ಬೇಕಾಗಿತ್ತು, ಅಮ್ನ ವಿಗ್ರಹ. ಹಾಗಾಗಿ ಮೈಸೂರಿನ ಏರೋಡ್ರಮ್ ಇದ್ದಾರೆ, ಮಂಡ್ಕಳ್ಳಿ, ಆ ಗ್ರಾಮದಲ್ಲಿ ಆ ಮಗು ಅಲ್ಲಿ ಮಾಯ ಆಗುತ್ತೆ. ಅಲ್ಲಿ ಮಾಯ ಆದಂಥ ಒಂದು ಜಾಗದಲ್ಲಿ ಮಹಾರಾಜರು ಅಗಸ್ದಾಗ ಈ ಮಹಾರಾಜರಿಗೆ ದೇವಿ ಕಂಗೊಳಿಸುತ್ತೆ. ಅವರ ತಾಯಿ ಕೆಂಪನಂಜಮ್ಮಣ್ಣಿ ಅಂತ, ಯಾರೋ ಚಾಮರಾಜ ಒಡೆಯವರ ಧರ್ಮಪತ್ನಿ, ಅಲ್ಲಿಗೆ ಮುಮ್ಮಡಿ ಕೃಷ್ಣರಾಜ ಒಡೆಯವರ ತಾಯಿ. ಅವರು 1 ಕೋಟಿ ಗೌರಿ ಪಂಚಾಕ್ಷರಿ ಜಪ ಮಾಡಿದ್ರು. ಅಂಬಾ ಅಂದ್ರೆ ಪಾರ್ವತಿ, ಕೆಂಪನಂಜಮ್ಮಣ್ಣಿ ಅಂತ ಅವರ ಹೆಸರು. ಕೆಂಪನಂಜಾಂಬ ಅಂತ ಈ ವಿಗ್ರಹಕ್ಕೆ, ಆ ಸಿಕ್ಕದಂತ ವಿಗ್ರಹಕ್ಕೆ ನಾಮಕರಣ ಮಾಡಿದ್ರು. ಕೆಂಪನಂಜಾಂಬ ಅಂತ ನಾಮಕರಣ ಮಾಡಿದ್ರು. ಅಂಬಾ ಅಂದ್ರೆ ಪಾರ್ವತಿ. ಹಾಗಾಗಿ ಈ ಕ್ಷೇತ್ರಕ್ಕೆ ಈ ದೇವಿಯ ಒಂದು ಅಪಾರವಾದಂಥ ಶಕ್ತಿ. ಆ ದೇವಿಯ ಒಂದು ಹಣೆ ಮೇಲೆ ತಿಲಕ ಇದೆಯಲ್ಲ, ಅಲ್ಲಿ ಒಂದು ನೇತ್ರ ಇದೆ, ಅದು ಭಾರಿ ವಿಶೇಷ, ಅದು ಪಾಲನೇತ್ರ ಅಂತ. ಹಾಗಾಗಿ ಬರುವಂಥ ಭಕ್ತಾದಿಗಳು ಕಷ್ಟ ಕಾರ್ಪಣ್ಯಗಳನ್ನ ಕ್ಷಣಾರ್ಧದಲ್ಲಿ ಆ ತಾಯಿ ಈಡೇರಿಸ್ತಾ ಬಂದಿದ್ದಾಳೆ.
ಈ ಒಂದು ಆಷಾಢ ಮಾಸದ ವಿಶೇಷವಾದಂಥ ಏಕೈಕ ಜಾತ್ರೆ ಇದು. ಸರ್, ಇದು ಆಷಾಢ ಮಾಸದಲ್ಲಿ ನವ ದಂಪತಿಗಳನ್ನೇ ತುಂಬಾ ಜನ ಕಾಣಿಸ್ಕೊತಾ ಇದ್ದಾರೆ ಎಲ್ಲ ಕಡೆ ನೋಡಿದ್ರು. ಇದು ವಿಶೇಷತೆ ಏನು ಸರ್? ಏನಪ್ಪಾ ಅಂದ್ರೆ ಜ್ಯೇಷ್ಠ ಮಾಸದಲ್ಲಿ ವಿವಾಹ ಕಡೆ ಲಗ್ನ ಅದು. ಹಾಗಾಗಿ ಆ ಕಡೆ ಲಗ್ನದಲ್ಲಿ ಜ್ಯೇಷ್ಠ ಮಾಸದಲ್ಲಿ ವಿವಾಹವಾದಂಥ ನವ ಜೋಡಿಗಳು ಈ ಚಾಮರಾಜೇಶ್ವರನ ರಥೋತ್ಸವದಲ್ಲಿ ಒಂದಾಗ್ತಾರೆ. ಈಗ ನಿಮಗೆ ಗೊತ್ತಿರಬೇಕು, ಅತ್ತೆ ಮನೇಲಿ ಸೊಸೆ ಬರೋಂಗಿಲ್ಲ ಅಂತ ಒಂದು ಪದ್ಧತಿ ಇದೆ. ಹಾಗಾಗಿ ಆ ಮನೆಗೆ ಹೋಗಲ್ಲ, ಈ ಚಾಮರಾಜೇಶ್ವರ ರಥೋತ್ಸವದಲ್ಲಿ ಅವರು ಬಂದು ಆ ಗಂಡ ಹೆಂಡತಿರು ಒಂದಾಗಿ ಅವರ ಒಂದು ಸಂತೋಷನ ಇಲ್ಲಿ ಕಳೆದು ಆ ಭಗವಂತನ ಸೇವೆ ಮಾಡೋದು ಒಂದು ವಿಶೇಷವಾದಂಥ ಆಷಾಢ ಮಾಸ ಇದೆ. ಏನು ಈ ಆಷಾಢ ಮಾಸದಲ್ಲಿ ನವ ದಂಪತಿಗಳು ಚಾಮರಾಜೇಶ್ವರನ ದೇವಸ್ಥಾನಕ್ಕೆ ಬಂದು ಹಣ್ಣು ಜವನ ಎಸೆತಿದ್ದಾರೆ. ಅವರಿಗೆ ನಮ್ಮ ಚಾಮರಾಜೇಶ್ವರ ದೇವಸ್ಥಾನದ ಪರವಾಗಿ ಹಾಗೂ ಸಾರ್ವಜನಿಕರ ಪರವಾಗಿ ಅವರ ಇಷ್ಟಾರ್ಥ ಒಂದು ಸಂತಾನ ಪ್ರಾಪ್ತಿ ಇರ್ಬೋದು, ಅವರ ಒಂದು ಏನೇನು ಕೋರಿಕೆ ಇಟ್ಕೊಂಡಿರ್ತಾರೋ ಅವರು ಆ ಈಡೇರಲಿ ಅಂತ ನಾ ಭಗವಂತಲ್ಲಿ ಪ್ರಾರ್ಥಿಸ್ತೀನಿ. ನೋಡಿದ್ರಲ್ಲ ಗೈಸ್, ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದ ಈ ವಿಶೇಷ ಹಬ್ಬದ ಸುಂದರ ಕ್ಷಣಗಳನ್ನು, ನವ ದಂಪತಿಗಳ ಸಡಗರವನ್ನು, ಪಡ್ಡೆ ಹುಡುಗರ ಕ್ವಾಟ್ಲೆಯನ್ನು, ಹುಡುಗಿಯರ ತಮಾಷೆಯನ್ನು, ಇಲ್ಲಿಗೆ ಬರೋ ಎಲ್ಲ ಜನಗಳ ಒಂದಷ್ಟು ಸುಂದರ ಅಭಿಪ್ರಾಯವನ್ನು ನಿಮಗೆ ತಿಳಿಸುವ ಪ್ರಯತ್ನ ಮಾಡಿದ್ದೇವೆ. ಮತ್ತೊಂದು ವಿಶೇಷ ವಿಡಿಯೋವೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕಾಮಿಡಿ ವಿತ್ ಚಾವಡಿ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲ್ಲ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.